ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಸೊ ಇವತ್ತಿನ ಪ್ರೊಫೈಲ್ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವಳ ಹೆಸರು ಆಶಾ ಅಂತೇಳಿಬಿಟ್ಟು, ವಯ 46 ವರ್ಷ ಕಂಪ್ಲೀಟ್ ಆಗಿದೆ. ಕೆಲಸ ಹೌಸ್ ವೈಫ್ ಆಗಿದ್ದೇನೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸ್ಥಳ ಮುದ್ದೇಬಿಹಾಳ ಭಾಗದವಳು. ಗಂಡ ಜವಾಬ್ದಾರಿ ಜಾಸ್ತಿ, ಹಾಗಾಗಿ ಸುಖ ಕೊಡುವುದರ ಬಗ್ಗೆ ಗಮನ ಇಲ್ಲ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ಬಯಕೆ ಏನಪ್ಪ ಅಂದರೆ ಎಷ್ಟು ಹೇಳಿದರೂ ಸಹಿತ ಕಮ್ಮಿ. ಸೊ ಗೆಳೆತನ ಬೇಕು ಅಂತೇಳಿ ಇದೆಷ್ಟೇ ಇವಳಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಇವರ ಬಳಿ ಇರುವ ಟೊಯೋಟಾ ಫಾರ್ಚುನರ್ 2.84 WD ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಇದರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಒಂಟಿಯಾಗಿ ಅನುಭವಿಸುತ್ತಿರುವ ಕೆಲವೊಂದು ಕಷ್ಟಗಳ ಬಗ್ಗೆ ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು, ಯಜಮಾನ ಕೆಲಸಕ್ಕೆ ಹೋದ್ಮೇಲೆ ಮನೆಯಲ್ಲಿ ಒಂಟಿಯಾಗಿರ್ತೀನಿ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಮಕ್ಕಳು ಕೂಡ ಹಾಸ್ಟೆಲ್ನಲ್ಲಿ ವಾಸವಾಗಿದ್ದಾರೆ. ಯಾವುದೇ ಅಡಚಣೆ ಇಲ್ಲದಿದ್ದರೂ ಕೂಡ ಬಾವಿಗೆ ಸುಖ ಇಲ್ಲ ಅಂತೇಳಿ ಖೇದವನ್ನು ವ್ಯಕ್ತಪಡಿಸಿರೋದು. ಇನ್ನು ಗಂಡನ ಜವಾಬ್ದಾರಿ ಜಾಸ್ತಿ ಇದೆ, ಹಾಗಾಗಿ ಅವರು ಕೂಡ ಮಾಡೋದಿಲ್ಲ. ಕೊನೆಯದಾಗಿ, ಗಟ್ಟಿ ನಿರ್ಧಾರವೇ ಆನ್ಲೈನ್ ಗೆಳೆತನ ಮಾಡೋದಕ್ಕೆ ಬಯಸುತ್ತಿದ್ದೇನೆ ಅಂತೇಳಿ ಇದಿಷ್ಟು ಒಂಟಿಯಾಗಿ ಅನುಭವಿಸಿದ ಕೆಲವೊಂದು ಕಷ್ಟಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ನೋಡಿ ಫ್ರೆಂಡ್ಸ್, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ನನ್ನ ಮನಸ್ಸು ಅರ್ಥ ಮಾಡಿಕೊಳ್ಳುವ ಗೆಳೆಯ ಯಾವ ರೀತಿಯಾಗಿರಬೇಕು ಅಂತೇಳಿ ಕೆಲವೊಂದು ಗುಣಗಳನ್ನು ಸಹಿತ ಕೊಟ್ಟಿದ್ದಾಳೆ. ಮೊದಲನೇದು, ಫ್ರೀ ಇದ್ದಾಗ ಮಾತ್ರ ಮನೆಗೆ ಬಂದು ಮೀಟ್ ಮಾಡಬೇಕು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಎರಡನೇದು, ಗಂಡನಿಗೆ ಮೋಸ ಮಾಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತು, ಆದರೆ ಉಪದೇಶ ಮಾಡಬಾರದು ಅಂತೇಳಿ ಒಂದು ರಿಕ್ವೆಸ್ಟ್ ಸಹಿತ ಮಾಡಿರೋದು. ಇನ್ನು ನನ್ನ ಬಯಕೆಯನ್ನು ಸಂಪೂರ್ಣವಾಗಿ ತೀರಿಸಬೇಕಾಗುತ್ತೆ, ಮೋಸ ಬೇಡ, ನಿಯತ್ತು ಕಾಪಾಡಿಕೊಳ್ಳಬೇಕು ಅಷ್ಟೇ ಅಂತೇಳಿ ಇದಿಷ್ಟು ಇವಳಿಗೆ ಸದ್ಯಕ್ಕೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಸೊ ಗುಣಗಳು ಇಷ್ಟ ಆಗಿತ್ತು ಅಂದ್ರೆ ಒಂದು ಲೈಕ್ ಮಾಡಿ. ಫೈನಲ್ ಆಗಿ ಫ್ರೆಂಡ್ಸ್, ಇವರ ಬಳಿರುವ ಟೊಯೋಟಾ ಫಾರ್ಚುನರ್ 2.84 WD ನ್ಯೂ ಕಾರ್ ಪ್ರೈಸು 40,70,000 ಒಂದು ಕಾರಿನ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಕಾರಿನ ಓವರ್ವ್ಯೂ ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಇಯರ್ ಅಕ್ಟೋಬರ್ 2020 ಅಂತೇಳಿ ತಿಳಿಸಿದ್ದಾಳೆ. ಅಂದರೆ 4 ವರ್ಷದ ಓಲ್ಡ್ ಮಾಡೆಲ್ ಕಾರ್ ಇದು. ಇನ್ಸೂರೆನ್ಸ್ ಅದರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಫ್ಯೂಯಲ್ ಟೈಪ್ ಮಾತ್ರ ಡೀಸೆಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ ಮಾತ್ರ 60,000 ಕಿಲೋಮೀಟರ್ ರನ್ ಆಗಿದೆ. RTO ನೋಯ್ಡಾ ಅಂತೇಳಿ ತಿಳಿಸಿದ್ದಾಳೆ. ಓನರ್ಶಿಪ್ ಫಸ್ಟ್ ಓನರು. ಎಂಜಿನ್ ಡಿಸ್ಪ್ಲೇಸ್ಮೆಂಟ್ 2755 cc ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾಳೆ. ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರೋದು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿರೋದು. ಸೊ ಓವರಾಲ್ ಆಗಿ ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.